ಆಧ್ಯಾತ್ಮಿಕ ಭಾವಧರ್ಮದ ಬಗ್ಗೆ ನಮ್ಮಲ್ಲಿರುವ ಶ್ರದ್ಧೆ ನಮ್ಮ ದೇಶದ ದೊಡ್ಡ ಶಕ್ತಿಯಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಹೇಳಿದರು. ಗದಗ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ಮಣಗವಾಡ ದೇವಮಂದಿರದ ಅಭಿನವ ಮೃತ್ಯುಂಜಯ ಸ್ವಾಮಿಗಳ ವಚನ ದರ್ಶನ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದ ದೊಡ್ಡ ಶಕ್ತಿ ಏನಾರ ಇದ್ರೆ ಈ ಆಧ್ಯಾತ್ಮಿಕ ಭಾವ ಏನಿದೆ, ಧರ್ಮದ ಬಗ್ಗೆ ಶ್ರದ್ಧೆ ಏನದ, ಯಾವುದನ್ನು ನಾವು ಪೂಜ್ಯ ಅಂತ ತಿಳ್ಕೊತೀವಿ, ಆ ಪೂಜ್ಯದ ಬಗ್ಗೆ ನಮ್ಮ ಪೂಜ್ಯನೀಯ ಭಕ್ತಿ ಭಾವ ಇವತ್ತು ನಮ್ಮನ್ನೆಲ್ಲ ಹೀಗೆ ಕೂಡಿಟ್ಟಿದೆ. ಅದಕ್ಕಾಗಿನ ನಾವು ಬಡತನದಾಗ ಇರಲಿ, ಮಳೆಯರದ ಇರಲಿ, ಬೆಳೆಯರ ಬರಲಿ ಬಿಡಲಿ, ನಾವು ಯಾರು ಎಲ್ಲರೂ ಉರ್ಲಾಕೊಳಕ್ಕೆ ಹೋಗಲ್ಲ. ನಾವು ಅಮೇರಿಕಾದಂಥ ರಾಷ್ಟ್ರಕ್ಕೆ ಹೋಗ್ರಿ, ನೀವು ಅವ್ರಿಗೆ ವರ್ಷ 2 ವರ್ಷ ಹೆಚ್ಚು ಕಡಿಮೆ ಆಗಕ್ಕೆ ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರು ಡಿಪ್ರೆಷನ್ಗೆ ಅಂದರೆ ಎದ್ದೋ ಮಾತಾಡೋದು, ಇಲ್ಲ ಮಕ್ಕೊಂಡ ಅಂದ್ರೆ ಕದ ಹಾಕೊಂಡು ಮಕ್ಕೊಂಡ ಅಂದ್ರೆ ಕದನ ತೆಗಿಯಂಗಿಲ್ಲ ಅವ, ಇಲ್ಲ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಸೈಕಲಾಜಿಕಲ್ ಪೇಷಂಟ್ ಆಗೋದು. ನಮ್ಮಲ್ಲಿ ಯಾರೋ ಒಬ್ಬರು ಹಾಕ್ತಾರೆ, ಆದರೆ ನಮ್ಮ ಒಟ್ಟು ಸಮುದಾಯ ಸಮಾಜ ಯಾವಾಗಲೂ ತೂಕ ತಪ್ಪೋದಿಲ್ಲ. ನೋವನ್ನು ಸಹಿತ ನೆಮ್ಮದಿಯಿಂದ ಸ್ವೀಕಾರ ಮಾಡ್ತಕ್ಕಂಥ ಆ ದೊಡ್ಡ ಗುಣ ನಮ್ಮ ಹತ್ರ ಬಂದಿದ್ರೆ, ಆ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅದನ್ನು ಎದುರಿಸಿ ನಿಂತಿರ್ತಕ್ಕಂಥದ್ದು ಏನಾರ ನಡೆದಿದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಭಾವದ ಕಾರಣ. ಆ ಧರ್ಮ ಜಾಗೃತಿ ಇನ್ನೂ ಹೆಚ್ಚಾಗಬೇಕು, ನಿಮ್ಮ ಬದುಕು ಇನ್ನೂ ಹೆಚ್ಚು ಸಮಾಧಾನಕರವಾಗಬೇಕು, ಶಾಂತಿಕರ ಆಗಬೇಕು ಅಂತೇಳೇ ಪೂಜ್ಯ ಮಣಗವಾಡ ಸ್ವಾಮೀಜಿಯವರು ಈಗಾಗಲೇ 10 ದಿವಸ ನಿಮಗೆ ಪ್ರವಚನ ಮಾಡಿದ್ದಾರೆ. ಮಣಗವಾಡದ ಅಭಿನವ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಜರುಗುತ್ತಿರುವ ಪ್ರವಚನ ಕಾರ್ಯಕ್ರಮದಲ್ಲಿ 1000 ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.